ಹಾಯ್ ಎವ್ರಿವಾನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ವೆಲ್ಕಮ್ ಟು ತಶ್ವಿನ್ ಇನ್ಫೋ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಸಖತ್ತಾಗಿರುವಂಥ ಪಿಕ್ಕಲ್ ಮಾಡೋದನ್ನ ತೋರಿಸ್ತೀನಿ. ಸೊ ಇಲ್ಲಿ ಅಮ್ಮನ ಮನೇಲಿ ಮಾವಿನಕಾಯಿ ಸಿಕ್ಕಿತ್ತು ನಮಗೆ. ಸೊ ಮಾವಿನಕಾಯಿಂದ ಒಂದು ಉಪ್ಪಿನಕಾಯಿ ಹಾಕೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಡ್ರೈ ಪಿಕ್ಕಲ್ಲು ಮತ್ತು ನಾರ್ಮಲ್ ಆಗಿ ಮಾಡ್ತಾರಲ್ಲ ಅದನ್ನು. ಸೊ ಅದು ನಿಮಗೆ ವಿಡಿಯೋನ ಫಸ್ಟಿಂದ ಕೊನೆ ತನಕ ನೋಡಬೇಕು. ಇನ್ನು ಯಾರ್ಯಾರು ನಮ್ಮ ತಶ್ವಿನ್ ಇನ್ಫೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಎಲ್ಲರೂ ಸಹ ನಮ್ಮ ತಶ್ವಿನ್ ಇನ್ಫೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನ್ನ ವಿಡಿಯೋನ ಮೊದಲಿಂದ ಕೊನೆ ತನಕ ನೋಡಿ ಅಂತ ನಿಮ್ಮಲ್ಲಿ ಕೇಳ್ತೀನಿ. ಸೊ ಹಾಗಾದರೆ ಬನ್ನಿ ಪಿಕಲ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಇದೇ ಮಾವಿನಕಾಯಿ. ಇದನ್ನು ಚಂದ ಮಾಡಿ ತೊಳ್ಕೊಂಡಿದ್ದೀವಿ. ತೊಳ್ಕೊಂಡು ಸ್ವಲ್ಪ ಒರೆಸ್ಕೊಂಡಿರೋದು. ಎಷ್ಟು ಚೆನ್ನಾಗಿದೆ ಅಂತ, ತುಂಬ ಚೆನ್ನಾಗಿದೆ. ಇದು ಸ್ವಲ್ಪ ಹುಳಿ ಇದೆ, ಸೊ ಹಾಗಾಗಿ ಇದಕ್ಕೆ ಉಪ್ಪು ಮತ್ತು ಖಾರನೆಲ್ಲ ತುಂಬ ಚೆನ್ನಾಗಿ ಹಾಕಬೇಕಾಗತ್ತೆ. ಇದನ್ನು ಮೊದಲಿಗೆ ಈ ಥರ 2 ಭಾಗ ಮಾಡ್ಕೊಳ್ಳೋಣ. 2 ಭಾಗ ಮಾಡಿಕೊಂಡು ಆಮೇಲೆ ಇದ್ರ ಮಧ್ಯದಲ್ಲಿ ಒಂದು ಓಟೆ ಅಂತ ಇರುತ್ತಲ್ಲ, ಅದನ್ನು ತೆಗಿಬೇಕು. ಆ ಗೊರಟನ್ನು, ಅದು ಚಿಕ್ಕದಾಗಿರುತ್ತೆ, ಅದನ್ನು ಹಾಕಿದರೂ ನಡೆಯುತ್ತೆ, ಬಟ್ ಕಹಿ ಆಗುತ್ತೆ ನಿಮಗೆ. ಅದಕ್ಕೋಸ್ಕರ ಒಂದು ಸ್ಪೂನಲ್ಲಿ ಇದನ್ನು ಎಲ್ಲ ನೀಟಾಗಿ ತಕ್ಕೊಂಬಿಡ್ಬೋದು. ಚಾಕು ಇಲ್ಲಾಂದರೆ ಸ್ಪೂನಲ್ಲಿ ಈ ಥರ ಫಸ್ಟ್ ನೀಟಾಗಿ ಕ್ಲೀನಾಗಿ ತಕ್ಕೊಂಬಿಡಿ. ಆಮೇಲೆ ಇದನ್ನು ಕಟ್ ಮಾಡೋಣ. ಈ ಥರ ಕ್ಲೀನಾಗಿ ತೆಗ್ದಾದ್ಮೇಲೆ ನೋಡ್ತಿದ್ರಲ್ಲ ಎಷ್ಟು ನೀಟಾಗಿ ತಕ್ಕೊಂಡಿದ್ದೀವಿ ಅಂತ. ಮತ್ತು ಇವಾಗ ತೆಗ್ದಾದ್ಮೇಲೆ ಈ ಥರ ಉದ್ದುದ್ದ ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಕೋಬೇಕು. ನಾವೊಂದು ಚಿಕ್ಕ ಕಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ, ತುಂಬ ದೊಡ್ಡದಾಗಿ ಬೇಡ ಅಂತ. ಸೊ ಈ ಥರ ಸ್ಮಾಲಾಗಿ ನಾವು ಕಟ್ ಮಾಡ್ಕೋತೀವಿ. ನಿಮಗೆ ಯಾವ ಥರ ಶೇಪ್ ಅಂದರೆ ದೊಡ್ಡ ಬೇಕು ಅಂದರೆ ದೊಡ್ಡ ಕಟ್ ಮಾಡಿ, ಇಲ್ಲಾಂದರೆ ಸ್ಮಾಲ್ ಬೇಕಂದರೆ ಮಾಡಿ. ಈಗ ಇದಕ್ಕೆ ಒಂದು ಪೌಡರ್ ಬೇಕಲ್ಲ, ಅದಕ್ಕೆ ಜೀರಿಗೆ ಹಾಕಿಬಿಟ್ಟು ಸ್ವಲ್ಪ ಬಾಡಿಸ್ಕೊಬೇಕು ಬಾಣಲಿಲಿ. ಈ ಥರ ಜೀರಿಗೆ ಹಾಕ್ಕೊಂಡು ಬಾಡಿಸ್ಕೊಂಡ್ಮೇಲೆ ಅದಕ್ಕೆ ಹೇಳ್ತೀನಿ ನೋಡಿ. ಈಗ ಸ್ವಲ್ಪ ಇದು ಕೊತ್ತಂಬರಿ ಕಾಳು ಕೋಆರ್ಡಿನರ್ ಇರುತ್ತಲ್ಲ, ಅದನ್ನು ಇಲ್ಲಿ ಹುರ್ಕೋಬೇಕು. ಧನಿಯಾ ಕಾಳನ್ನು ಚಂದ ಮಾಡಿ ಈ ಥರ ಫ್ರೈ ಮಾಡ್ಕೋಬೇಕು ಮೀಡಿಯಮ್ ಇದರಲ್ಲಿ. ಸ್ಮೆಲ್ ತುಂಬ ಚೆನ್ನಾಗಿ ಬರುತ್ತೆ. ಪೌಡರ್ ಹಾಕಬಾರ್ದು, ಇದನ್ನು ನಾವು ಪೌಡರ್ ಮಾಡ್ಕೋಬೇಕು. ಜೀರಿಗೆ ಮತ್ತು ಈ ಕೊತ್ತಂಬರಿ ಕಾಳು, ಮತ್ತು ಹೇಳ್ತೀನಿ ಏನೇನು ಹಾಕಬೇಕು ಅಂತ. ಸೊ ವಿಡಿಯೋನ ಮೊದಲಿಂದ ಕೊನೆ ತನಕ ನೋಡ್ತಾ ಹೋಗಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಮತ್ತು ಸ್ಕಿಪ್ ಮಾಡಿದರೆ ನಿಮ್ಗೆ ಏನು ಹಾಕಿದ್ದೀವಿ ಅಂತ ಗೊತ್ತಾಗೋದಿಲ್ಲ. ಸೊ ಈಗ ಜೀರಿಗೆ ಆಯಿತು, ಕೊತ್ತಂಬರಿ ಕಾಳು ಆಯಿತು. ಇದನ್ನು ಈಗ ಸಾಸಿವೆನೂ ಹಾಕೋಬೇಕು. ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಇದನ್ನು ಸ್ವಲ್ಪ ಹುರ್ಕೊಂಡು ಇದನ್ನು ಇದ್ರ ಜೊತೆಗೆ ಸೇರಿಸ್ಕೊತೀನಿ. ಈಗ ಇದಕ್ಕೆ ಮತ್ತೆ ಈಗ ಏನು ಹಾಕ್ತೀನಿ ಅಂದರೆ, ಈಗ ಸ್ವಲ್ಪ ಉದ್ದಿನಕಾಳು ಹಾಕ್ಕೊಳ್ಳೋಣ. ಸ್ವಲ್ಪ ಉದ್ದಿನಕಾಳನ್ನ ಈ ಥರ ಬಾಡಿಸ್ಕೊಳ್ಳೋಣ. ಸ್ವಲ್ಪ ಸಾಕು, ಜಾಸ್ತಿ ತುಂಬ ಹಾಕೋದು ಬೇಡ, ಸ್ವಲ್ಪ ಸೇರಿಸ್ಕೊಂಡ್ರೆ ಸಾಕು. ಇದು ಮತ್ತು ಒಂದು 4 ಮೆಂತ್ಯಕಾಳು ಹಾಕ್ಕೊಂಡಿದ್ದೀವಿ. ಉದ್ದಿನಕಾಳು, ಒಂದು ಸ್ವಲ್ಪ 4 ಮೆಂತ್ಯಕಾಳು, ಹಾಗೆ ಸ್ವಲ್ಪ ಚೂರು ಇಂಗು ಬೇಕಿದ್ರೆ ಹಾಕ್ಕೊಳ್ಳಿ, ಇಂಗುನ. ಈಗ ನಾನಿಲ್ಲಿ ಸ್ವಲ್ಪ ಜೀರಿಗೆ ಮೆಣಸು ಮತ್ತು ಬೆಳ್ಳುಳ್ಳಿ, ಜೀರಿಗೆ ಮೆಣಸಿನ್ಕಾಯಿ ಖಾರ ಇಷ್ಟೇ ಸಾಕಾಗಲ್ಲ, ಮತ್ತಿನ್ನೂ ನಾವು ಖಾರದ ಪುಡಿ ಹಾಕಬೇಕು, ತೋರಿಸ್ತೀನಿ. ಈಗ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಇದನ್ನು ಹಾಕ್ಕೊಳ್ಳೋಣ. ಬೆಳ್ಳುಳ್ಳಿನ ನಾವು ಪೌಡ್ರಲ್ಲಿ ಸೇರಿಸ್ಕೊಳ್ಳೋದ್ರಿಂದ ಅದು ತುಂಬ ಚೆನ್ನಾಗಿ ಬರುತ್ತೆ. ಬೆಳ್ಳುಳ್ಳಿ ಮತ್ತು ಶುಂಠಿ ಆಯಿತಾ. ಈಗ ಅದಷ್ಟೂ ಹೀಗೆ ಹುರ್ಕೊಂಡು ಇದಕ್ಕೆ ಸೇರಿಸ್ಕೊಂಡು ಇದನ್ನು ಪೌಡ್ರ್ ಮಾಡಿಕೊಂಡೆ. ಅದಕ್ಕೆ ಸ್ವಲ್ಪ ಬೇವಿನ ಸೊಪ್ಪು ಹಾಕಿಬಿಟ್ಟು ಮತ್ತು ಏನಂದರೆ ಬೇವಿನ ಸೊಪ್ಪು ಹಾಕಿ ಮಾಡಾಯಿತು. ಮತ್ತು ಅದಕ್ಕೆ ಸ್ವಲ್ಪ ನಾವು ಇಂಗುನೂ ಹಾಕಿ ಪೌಡ್ರ್ ಮಾಡ್ಕೊಂಡಿದ್ದೀನಿ, ಇಂಗುನೂ ಹಾಕಬೇಕು. ಈಗ ಉಪ್ಪನ್ನ ಸೇರಿಸ್ತೀವಲ್ಲ, ಅದನ್ನು ಡೈರೆಕ್ಟಾಗಿ ಹಾಗೆ ಸೇರಿಸ್ಬಾರ್ದು. ಉಪ್ಪನ್ನ ಸಹ ಸ್ವಲ್ಪ ನಾವು ಬಾಡಿಸ್ಕೋಬೇಕು ಇಲ್ಲಿ, ಯಾಕಂದರೆ ಪಿಕ್ಕಲ್ ತುಂಬ ಟೈಮ್ ಇಟ್ಕೊಳ್ಳೋದ್ರಿಂದ ಹಾಗೆ ಇದು ಮಾಡಬಾರ್ದು. ಅದಕ್ಕೆ ಸ್ವಲ್ಪ ಉಪ್ಪನ್ನ ಹುರಿದು ಅದನ್ನು ಬಾಡಿಸ್ಬಿಟ್ಟು ಹಾಕ್ಕೊಂಡಿದ್ದೀವಿ. ಹಾಗೆ ಇದಕ್ಕೆ ಪೌಡರ್ ಮಾಡಿದ್ದು ಮತ್ತು ಚಿಲ್ಲಿ ಪೌಡರೆಲ್ಲ ನಿಮ್ಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಅದು ಮತ್ತು ಎಲ್ಲನೂ ಫುಲ್ಲು ನೀಟಾಗಿ ಈ ಥರ ಮಿಕ್ಸ್ ಮಾಡೋಣ. ಈ ಥರ ಮಿಕ್ಸ್ ಮಾಡಿ ಏನು ಮಾಡಬೇಕು, ನೀವು 2 ಡೇಸ್ ಹಾಗೆ ಮುಚ್ಚಳ ಮುಚ್ಚಿ ಹಾಗೆ ಮುಚ್ಚಿಡಬೇಕು. ಹಾಗೆ ಇದಕ್ಕೆ ಸ್ವಲ್ಪ ಅರ್ಶಿನದ ಪುಡಿ ಹಾಕಿಬಿಟ್ಟು ಮುಚ್ಚಳ ಮುಚ್ಚಿ ಹಾಗೆ 2 ದಿನ ಹಾಗೆ ಬಿಡಬೇಕು ಇದನ್ನು. ಮತ್ತು ನೀವು ಮಧ್ಯದಲ್ಲಿ ನೀರು ಏನೂ ಇದು ಮಾಡಬಾರ್ದು, ಡ್ರೈ ಆಗಿ ಹೀಗೆ ಬಿಡಬೇಕು. ಇದು ನಾನು 2 ಡೇಸ್ ಬಿಟ್ಟಿದೆ ನೋಡಿ. ಇವಾಗ ಅದು ಉಪ್ಪೆಲ್ಲ ಸ್ವಲ್ಪ ಕರಗಿದ ಮೇಲೆ ಈ ಥರ ನೀರು ಕಾಣುತ್ತೆ ನಿಮಗೆ. ಸೊ ಹಾಗಾಗಿ ಇದು 2 ದಿನ ಆದಮೇಲೆ ಈ ಥರ ಬಂದಿದೆ. ಸೊ ಈಗ ನಾನು ಏನು ಮಾಡ್ತೀನಿ, ಇದಕ್ಕೊಂದು ಒಗ್ಗರಣೆ ಮಾಡೋಣ. ಒಗ್ಗರಣೆ ಮಾಡೋದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಕಾಳು ಮತ್ತು ಇಂಗು ನೋಡಿ, ಸ್ವಲ್ಪ ಎಣ್ಣೆ ಕಾದ ನಂತರ ಸಾಸಿವೆ ಕಾಳು ಹಾಕ್ತಾಯಿದ್ದೀನಿ. ಸಾಸಿವೆ ಕಾಳು ಮತ್ತು ಒಣಮೆಣ್ಸಿನ್ಕಾಳು, ಬೆಳ್ಳುಳ್ಳಿ ಮತ್ತು ಇಷ್ಟೇ ಹಾಕಿ ಚಂದ ಮಾಡಿ ಬಾಡಿಸ್ಕೋಬೇಕು. ಇದನ್ನು ಬೆಳ್ಳುಳ್ಳಿ ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ, ಇಂಗು ಸೇರಿಸೋದ್ರಿಂದನೂ ಅಷ್ಟೇ. ಸೊ ಹಾಗಾಗಿ ಇಂಗು, ಒಣಮೆಣ್ಸಿನ್ಕಾಳು, ಬೆಳ್ಳುಳ್ಳಿ ಮತ್ತು ಎಣ್ಣೆ, ಇದಿಷ್ಟು ಒಣಮೆಣ್ಸಿನ್ಕಾಯಿ ಇದಿಷ್ಟು ಒಗ್ಗರಣೆ ಮಾಡಿದ್ದನ್ನು ಇದಕ್ಕೆ ಹಾಕಿಬಿಟ್ಟು ಸೇರಿಸೋಣ. ಎಲ್ಲ ಚಂದ ಮಾಡಿ ತಿರುಗಿಸಿ ಒಂದು ಅರ್ಧ ಗಂಟೆ ಮುಚ್ಚಳ ಕ್ಲೋಸ್ ಮಾಡಿ ಇಟ್ಕೋಬೇಕು.
ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಇದನ್ನು ನಿಮಗೆ ಒಂದು ಗಾಜಿನ ಬಾಟ್ಲಿ ಇಲ್ಲಾಂದರೆ ಪೀನೆ ಬಾಟ್ಲಿ ಇರುತ್ತಲ್ಲ ಅದರಲ್ಲಿ ನೀವು ಸ್ಟೋರ್ ಮಾಡಿಕೊಂಡ್ರೆ ತುಂಬ ದಿನ ಬರುತ್ತೆ. ಇಲ್ಲಾಂದರೆ ಪ್ಲಾಸ್ಟಿಕ್ ಬಾಟ್ಲಿ ಹಾಕ್ಕೊಂಡ್ರೂ ನೀವು ಅದನ್ನು ಫ್ರಿಜ್ಜಲ್ಲಿ ಇಟ್ಕೋಬೇಕು. ಈ ಥರ ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ. ಇನ್ನೊಂದು ಸ್ವಲ್ಪ ನಾನು ಏನು ಮಾಡ್ತೀನಿ, ಇಲ್ಲಿ ಒಣಗ್ಸೋದಕ್ಕಂತ ಇಟ್ಟಿದ್ದೀನಿ ನೋಡಿ. ಸ್ವಲ್ಪ ಒಣಗ್ಸೋದಕ್ಕಂತ ಡ್ರೈ ಪಿಕ್ಕಲ್ ಮಾಡೋಣ ಅಂತ. ಇದು ನೋಡಿ 2 ದಿನ ಒಣಗಿಸಿರೋದು ಈ ಥರ ಬಂದಿದೆ. ಸೊ ನೋಡ್ತಿದ್ದೀರಲ್ಲ ಫ್ರೆಂಡ್ಸು, ಉಪ್ಪಿನಕಾಯಿ ಡ್ರೈ ಪಿಕ್ಕಲು ಮತ್ತು ನಾರ್ಮಲ್ ಆಗಿ ಮಾಡಿರೋದು ಎರಡೂ ಸಹ ತುಂಬ ಚೆನ್ನಾಗಿ ಬರುತ್ತೆ. ಹೇಗಿತ್ತು ನಮ್ಮ ಮಾವಿನಕಾಯಿ ಉಪ್ಪಿನಕಾಯಿ, ಮಾವಿನಕಾಯಿ ಪಿಕ್ಕಲ್ ಮತ್ತು ಇದು ಡ್ರೈ ಪಿಕ್ಕಲ್ ಹೇಗಿತ್ತು ಅಂತ ನೋಡಿದ್ರಲ್ಲ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ತಶ್ವಿನ್ ಇನ್ಫೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಅಂತ ನಾನು ನಿಮ್ಮಲ್ಲಿ ಕೇಳ್ತೀನಿ. ಸೊ ಇದೇ ಥರ ಬೇರೆ ವಿಡಿಯೋಗಳ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ಎಲ್ಲರೂ ಫಾಲೋ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಟಾಟಾ ಬಾಯ್ ಬಾಯ್. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ಫ್ರೆಂಡ್ಸ್.